ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಚಿತ್ರನ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತ್ ಫ್ರಮ್ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಯೂಟ್ಯೂಬರ್ ಹೇಗೆ ಒಂದು ಸ್ಪಾನ್ಸರ್ಶಿಪ್ಪನ್ನು ಪಡ್ಕೋಬಹುದು ಫ್ರೀಯಾಗಿ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಒಂದು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಾಗಲೇ ತುಂಬ ಜನ ಯಂಗ್ ಯೂಟ್ಯೂಬರ್ಸ್ ಇರ್ತೀರಾ, ಹಾಗೆಯೇ ಕೆಲವೊಬ್ಬರು ಓಲ್ಡ್ ಯೂಟ್ಯೂಬರ್ಸ್ ಕೂಡ ಇರ್ತೀರಾ, ಚೆನ್ನಾಗಿ ಸಬ್ಸ್ಕ್ರಿಪ್ಷನ್ ಆಗಿರೋರು. ಬಟ್ ಇದುವರೆಗೂ ಕೂಡ ಅವರ ಯೂಟ್ಯೂಬ್ ಚಾನಲ್ಗೆ ಒಂದು ಸ್ಪಾನ್ಸರ್ಶಿಪ್ ಬಂದಿರಲ್ಲ. ಅದಕ್ಕೆ ಹಲವಾರು ರೀಸನ್ಗಳಿರ್ತವೆ. ಕೆಲವೊಬ್ಬರು ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡೋಕೆ ಹೋಗಿರಲ್ಲ, ಯಾಕಂದರೆ ಅವರಿಗೆ ಸ್ಪಾನ್ಸರ್ಶಿಪ್ಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಲ್ಲ. ಕೆಲವೊಬ್ಬರಿಗೆ ಒಂದು ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಇರೋಲ್ಲ, ವ್ಯೂಸ್ ಇರೋಲ್ಲ, ಅವರು ಕೂಡ ಸುಮ್ಮನೆ ಇರ್ತಾರೆ ನನಗೆ ಸ್ಪಾನ್ಸರ್ಶಿಪ್ ಸಿಗಲ್ಲ ಅಂತ. ಸೊ ಈ ಎರಡೂ ಥರದವರು ಹೇಗೆ ಸ್ಪಾನ್ಸರ್ಶಿಪ್ಪನ್ನು ಫ್ರೀಯಾಗಿ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಒಂದು ಸಬ್ಸ್ಕ್ರಿಪ್ಷನ್ ರೇಟ್ ಕಡಿಮೆ ಇರೋರು ಏನು ಮಾಡ್ಬೋದು ಅಂತಂದರೆ, ಅವರ ಯಾವುದೇ ರೀತಿಯ ಒಂದು ಕಂಪ್ನಿಗಳು ಸ್ಪಾನ್ಸರ್ಶಿಪ್ ಕೊಡಬೇಕಾದ್ರೆ ಅವರ ಒಂದು ಸಬ್ಸ್ಕ್ರಿಪ್ಷನ್ ರೇಟನ್ನು ನೋಡುತ್ತೆ, ಚಾನಲ್ ಸಬ್ಸ್ಕ್ರಿಪ್ಷನ್ ರೇಟನ್ನು ನೋಡುತ್ತೆ. ಸೆಕೆಂಡು, ಸಬ್ಸ್ಕ್ರಿಪ್ಷನ್ ರೇಟ್ ಜಾಸ್ತಿ ಇಲ್ಲ ಅಂತಂದರೆ ಸೆಕೆಂಡಾಗಿ ನೋಡೋದು ಅವರ ಲಾಸ್ಟ್ 10-15 ವೀಡಿಯೋಗಳ ವ್ಯೂಸ್ ಎಷ್ಟಾಗಿದೆ ಅಂತ. ಸಪೋಸ್ ಕೆಲವೊಂದು ಈಗಿನ ಸ್ಟಾರ್ಟ್ ಮಾಡಿರ್ತಾರೆ ಯೂಟ್ಯೂಬ್ ಚಾನಲ್, ಒಂದು 3000, 4000, 5000 ಈ ರೇಂಜಿಗೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅವರ ಯೂಟ್ಯೂಬ್ ಚಾನಲಲ್ಲಿ ಲಾಸ್ಟ್ 10-15 ವೀಡಿಯೋಸ್ ಏನಾರ 1 lakh ಮೇಲೆ ವ್ಯೂಸ್ ಆಗಿತ್ತು ಅಂದರೆ ಅಂಥವರು ಕೂಡ ಯಾವುದೇ ರೀತಿಯ ಒಂದು ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡಿ ಈಸಿಯಾಗಿ ಸ್ಪಾನ್ಸರ್ಶಿಪ್ ತಗೋಬೋದು. ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನ್ ಅಗತ್ಯ ಇರೋದಿಲ್ಲ. ಸಬ್ಸ್ಕ್ರಿಪ್ಷನ್ ರೇಟು ಕೂಡ ಕಡಿಮೆ ಇದ್ದು ಅವರ ಚಾನಲಲ್ಲಿ ಯಾವುದೇ ರೀತಿಯ ವ್ಯೂಸ್ ಕೂಡ ಆಗ್ತಿಲ್ಲ, ಕೇವಲ 1000, 2000, 5000, 10000 ಈ ಥರ ವ್ಯೂಸ್ ಇತ್ತು ಅಂದರೆ ಅವರು ಎಷ್ಟೇ ಅಪ್ಲೈ ಮಾಡಿದ್ರು ಅವರಿಗೆ ಸ್ಪಾನ್ಸರ್ಶಿಪ್ ಸಿಗೋದಿಲ್ಲ. ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರಿಪ್ಷನ್ ರೇಟ್ ಕಡಿಮೆ ಇತ್ತು ಅಂದರೆ ನೀವು ವ್ಯೂಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ಕಾನ್ಸಂಟ್ರೇಷನ್ ಮಾಡಿ. ಯಾಕಂದರೆ ವ್ಯೂಸ್ ಜಾಸ್ತಿ ಆದಂಗೆ ಒಂದು 10-15 ವೀಡಿಯೋಗಳಲ್ಲಿ ಲಾಸ್ಟ್ 10-15 ವೀಡಿಯೋಸ್ಗಳಲ್ಲಿ ವ್ಯೂಸ್ ಚೆನ್ನಾಗಿತ್ತು ಅಂದರೆ ನಿಮಗೆ ಸಬ್ಸ್ಕ್ರಿಪ್ಷನ್ ರೇಟ್ ಕಡಿಮೆ ಇದ್ದರೂ ಈಸಿಯಾಗಿ ಸ್ಪಾನ್ಸರ್ಶಿಪ್ ಸಿಗುತ್ತೆ. ಹಾಗೆಯೇ ಎರಡನೇದೇನಪ್ಪ ಅಂತಂದರೆ, ಈಗಾಗಲೇ ಸಬ್ಸ್ಕ್ರಿಪ್ಷನ್ ರೇಟ್ ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ. ಕೆಲವೊಂದು ಯೂಟ್ಯೂಬ್ ಚಾನಲ್ಗೆ 1 lakh, 2 lakh ಹಿಂಗೆಲ್ಲ ಸಬ್ಸ್ಕ್ರಿಪ್ಷನ್ ರೇಟ್ ಇರುತ್ತೆ. ಬಟ್ ಅವರಿಗೆ ಯಾವ ರೀತಿ ಯೂಟ್ಯೂಬ್ ಸ್ಪಾನ್ಸರ್ಶಿಪ್ ತಗೋಬೇಕು ಅಂತ ಒಂದು ಗೊತ್ತಿಲ್ಲ ಅಂತಂದರೆ ಅಂಥವ್ರಿಗೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬಟ್ ಇವತ್ತು ಒಂದು ಓವರ್ ಆಲ್ ವ್ಯೂವನ್ನು ಕೊಡ್ತೀನಿ, ಎಲ್ಲೆಲ್ಲಿ ಸ್ಪಾನ್ಸರ್ಶಿಪ್ ಸಿಗುತ್ತೆ, ಹೇಗೆ ಮಾಡ್ಕೋಬಹುದು ಅಂತ. ಸೊ ಈಗ ಸ್ಪಾನ್ಸರ್ಶಿಪ್ ಟೈಪ್ಸ್ಗೆ ಬರೋದಾದರೆ, ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ರೇಟ್ ಜಾಸ್ತಿ ಇತ್ತು ಅಂದರೆ ಹಲವಾರು ಕಂಪನಿಗಳು ಆಟೋಮೆಟಿಕ್ ನಿಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ಹುಡುಕ್ಬಿಟ್ಟು ಒಂದು ಮೇಲ್ಗಳನ್ನು ಕಳಿಸ್ತವೆ. ಈ ಥರದ ನಮ್ಮದು ಒಂದು ಪ್ರಾಡಕ್ಟ್ ಇದೆ ರಿವ್ಯೂ ಮಾಡಿ, ಅಥವಾ ನಮ್ದು ಯಾವುದೋ ಒಂದು ಆ್ಯಪ್ ಇದೆ ರಿವ್ಯೂ ಮಾಡಿ ಅಂತ ಅವರೇ ಒಂದು ಮೇಲನ್ನು ಕಳಿಸಿ ನಿಮಗೆ ಅಪ್ರೋಚ್ ಮಾಡ್ತಾರೆ ಸ್ಪಾನ್ಸರ್ಶಿಪ್ಗೆ. ಸಬ್ಸ್ಕ್ರಿಪ್ಷನ್ ರೇಟ್ ಕಡಿಮೆ ಇರೋರಿಗೆ ಎಲ್ಲೆಲ್ಲಿ ಸ್ಪಾನ್ಸರ್ಶಿಪ್ ಸಿಗುತ್ತೆ ಅಂತಂದರೆ, ಅಮೆಜಾನ್ ರಿವ್ಯೂ ಯೂನಿಟ್ ಸಿಗುತ್ತೆ, ಹಾಗೆಯೇ ಬ್ಯಾಂಗ್ಬೋರ್ಡು, ಗೇರ್ ಬೆಸ್ಟು, ಆಮೇಲೆ ಫೇಮ್ಬಿಟ್ಟು. ಇದಿಷ್ಟರಲ್ಲಿ ಅವರು ನೀವು ಯಾವುದೇ ರೀತಿಯ ಒಂದು ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡಿದಾಗ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ರೇಟನ್ನು ನೋಡಲ್ಲ, ಅವರು ಲಾಸ್ಟ್ 10 ವೀಡಿಯೋಸ್ಗೆ ಎಷ್ಟು ಒಂದು ವ್ಯೂಸ್ ಬಂದಿದೆ ಅನ್ನೋದನ್ನು ನೋಡ್ತಾರೆ. ಸೊ ಕಡಿಮೆ ಸಬ್ಸ್ಕ್ರಿಪ್ಷನ್ ಇರೋ ಯೂಟ್ಯೂಬ್ ಚಾನಲ್ ಏನು ಮಾಡ್ಬೋದು ಅಂತಂದರೆ ಇಂತಹದನ್ನು ನೋಡ್ಕೋಬೋದು. ಅಮೆಜಾನ್ ರಿವ್ಯೂ ಯೂನಿಟ್ ಆಗಿರ್ಬೋದು, ಅಥವಾ ಫೇಮ್ಬಿಟ್ ಆಗಿರ್ಬೋದು, ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಬ್ಯಾಂಗ್ಬೋರ್ಡ್ ಆಗಿರ್ಬೋದು, ಗೇರ್ ಬೆಸ್ಟ್ಗೆ ಅಂತಹ ಒಂದು ವೆಬ್ಸೈಟ್ಗಳಿಗೆ ತನ್ನ ಸ್ಪಾನ್ಸರ್ಶಿಪ್ ಅಪ್ಲಿಕೇಶನ್ ಹಾಕಿ ಒಂದು ಸ್ಪಾನ್ಸರ್ಶಿಪ್ಪನ್ನು ಪಡ್ಕೋಬಹುದು. ದೊಡ್ಡ ಸಬ್ಸ್ಕ್ರಿಪ್ಷನ್ ರೇಟ್ ಇರೋರು ಅವ್ರೇನು ಮಾಡ್ಬೋದು, ಅವರಿಗೆ ಡೈರೆಕ್ಟಾಗಿ ಆಟೋಮೆಟಿಕ್ ಕಂಪ್ನಿನೇ ಅಪ್ರೋಚ್ ಮಾಡುತ್ತೆ. ಸಪೋಸ್ ಎಷ್ಟೋ ವರ್ಷಗಳಾದರೂ ಕಂಪ್ನಿ ಅಪ್ರೋಚ್ ಮಾಡಿಲ್ಲ ಅಂದರೆ ಅವರೇ ಡೈರೆಕ್ಟಾಗಿ ಕೂಡ ಕಂಪ್ನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸ್ಪಾನ್ಸರ್ಶಿಪ್ಗೋಸ್ಕರ. ಸೊ ಹಾಗೆ ಅವರು ಕೂಡ ಅಮೆಜಾನ್ ರಿವ್ಯೂ ಯೂನಿಟಿಗೆ ಆಗಿರ್ಬೋದು, ಫೇಮ್ಬಿಟ್ಟು, ಎಕ್ಸ್ಪರ್ಟು, ಗೇರ್ ಬೆಸ್ಟು ಅಥವಾ ಬ್ಯಾಂಗ್ಬೋರ್ಡು ಇಂತಹ ಒಂದು ರಿವ್ಯೂ ಯೂನಿಟನ್ನು ಅವರೇ ಕೂಡ ಒಂದು ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡಿ ಪಡ್ಕೋಬಹುದು. ಸೊ ಇವೆರಡು ಆಪ್ಷನ್ ಕೂಡ ಇದಾವೆ. ಕಡಿಮೆ ರೀತಿಯ ಸಬ್ಸ್ಕ್ರಿಪ್ಷನ್ ಇರೋರಿಗೂ ಒಂದು ಚಾನ್ಸ್ ಇದೆ, ಹಾಗೆಯೇ ಜಾಸ್ತಿ ರೀತಿಯ ಸಬ್ಸ್ಕ್ರಿಪ್ಷನ್ ಇರೋರಿಗೂ ಒಂದು ಚಾನ್ಸ್ ಇದೆ. ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇರೋ ಚಾನಲ್ಗಳಿಗೆ ಅವರು ವ್ಯೂಸನ್ನು ನೋಡೋದಿಲ್ಲ. ಯಾಕಪ್ಪ ಅಂತಂದರೆ ಅವ್ರು ಆಗಲೇ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಇರುತ್ತೆ, ಒಂದು ವೀಡಿಯೋ ಹಾಕಿದರೆ ಆಟೋಮೆಟಿಕ್ ಅವರೇಜ್ ಒಂದು ವ್ಯೂಸ್ ಬರುತ್ತೆ ಅಂತ ಕಂಪ್ನಿಗಳಿಗೆ ಗೊತ್ತಾಗುತ್ತೆ. ಕಡಿಮೆ ಜನ ಸಬ್ಸ್ಕ್ರಿಪ್ಷನ್ ಇರೋ ಚಾನಲ್ಗಳಿಗೆ ಕಂಪ್ನಿಯವರು ವ್ಯೂಸ್ಗಳನ್ನು ನೋಡ್ತಾರೆ. ಇವರು ಚಾನಲ್ ಸಬ್ಸ್ಕ್ರಿಪ್ಷನ್ ರೇಟ್ ಕಡಿಮೆ ಇದ್ದರೂ ವ್ಯೂಸ್ಗಳು ಹೆಂಗಿದೆ, ಲೈಕ್ಸ್ಗಳು ಹೆಂಗಿದೆ ಅಂತ ನೋಡ್ತಾರೆ. ಸೊ ಈಗಾಗಲೇ ಹೇಳಿದ್ನಲ್ಲ, ಫೇಮ್ಬಿಟ್ ಆಗಿರ್ಬೋದು, ಗೇರ್ ಬೆಸ್ಟು, ಮತ್ತು ಬ್ಯಾಂಗ್ಬೋರ್ಡ್ ಆಗಿರ್ಬೋದು, ಅಮೆಜಾನ್ ರಿವ್ಯೂ ಯೂನಿಟ್ಸ್ ಆಗಿರ್ಬೋದು, ಅಥವಾ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಒಂದೊಂದು ವೆಬ್ಸೈಟ್ಗೂ ಒಂದೊಂದು ಥರ ಪ್ರೊಸೀಜರ್ ಇದೆ, ಹಾಗೆಯೇ ಒಂದೊಂದು ಥರ ನಾವು ಅಪ್ರೋಚ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಪಾನ್ಸರ್ಶಿಪ್ ಯೂನಿಟ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಸೊ ಅದಕ್ಕೆ ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ವೆಬ್ಸೈಟನ್ನು ತೊಗೊಂಡು ಅದರದೇ ಆದ ಒಂದು ವೆಬ್ಸೈಟ್ಗೆ ಹೇಗೆ ನೀವು ಆ ವೆಬ್ಸೈಟಲ್ಲಿ ಬಂದು ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಒಂದು ಕೇರ್ನ ತಗೋಬೇಕು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಬಿಕಾಸ್ ಒಂದೇ ವೀಡಿಯೋದಲ್ಲಿ ಅಷ್ಟನ್ನು ಹೇಳಕ್ಕೆ ಹೋದರೆ ತುಂಬ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಸ್ಪಾನ್ಸರ್ಶಿಪ್ ಬಗ್ಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಜೊತೆಗೆ ನೀವು ಯಾವುದೇ ರೀತಿಯ ಒಂದು ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನಲ್ ಸ್ಟ್ಯಾಂಡ್ಗಳನ್ನು ನೋಡ್ಕೊಳ್ಳಿ. ಒಂದು 10-15 ವೀಡಿಯೋಸು ಒಂದು ಒಳ್ಳೆ ವ್ಯೂಸ್ ಆಗಿದ್ದರೆ, ಸಬ್ಸ್ಕ್ರಿಪ್ಷನ್ ರೇಟ್ ಕಡಿಮೆ ಇರೋ ಚಾನಲ್ಗಳಿಗೆ ಒಂದು ಒಳ್ಳೆ ವ್ಯೂಸ್ ಆಗಿತ್ತು ಅಂದರೆ ಅವ್ರು ಅಪ್ಲೈ ಮಾಡ್ಬೋದು. ಯಾಕಪ್ಪ ಅಂತಂದರೆ
ನೀವು ನಿಮ್ಮ ಚಾನಲ್ ವ್ಯೂಸು ಕೂಡ ಬಂದಿಲ್ಲಂಗೆ ಸಬ್ಸ್ಕ್ರಿಪ್ಷನ್ ಇಲ್ಲಂಗೆ ಅಪ್ಲೈ ಮಾಡಿದಾಗ ಒಂದು ಸಲ ನಿಮ್ಮ ಚಾನಲ್ ರಿಜೆಕ್ಟ್ ಆಯಿತು ಅಂದರೆ ನೆಕ್ಸ್ಟ್ ಟೈಮು ಅವರು ಸ್ಪಾನ್ಸರ್ಶಿಪ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನೀವು ಎಷ್ಟು ಸಲ ಅಪ್ಲೈ ಮಾಡೋದು ಸ್ಪಾನ್ಸರ್ಶಿಪ್ ಬರೋದು ತುಂಬ ಸಾಧ್ಯತೆಗಳು ತುಂಬ ಕಡಿಮೆ. ಸೊ ಅದಕ್ಕೋಸ್ಕರ ನಿಮ್ಮ ಚಾನಲ್ಲು ಒಂದು ಸ್ಟ್ಯಾಂಡಲ್ಲಿ ಇದೆಯಾ ಅಂತ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಸ್ಪಾನ್ಸರ್ಶಿಪ್ಗೆ ಅಪ್ಲೈ ಮಾಡಿ. ಸೊ ಅಲ್ಲಿವರೆಗೂ ನೀವು ಅಪ್ಲೈ ಮಾಡೋದು ಬೇಡ. ಸೊ ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರಿಪ್ಷನ್ ಇರೋ ಯೂಟ್ಯೂಬರು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಸೊ ಹಾಗೆಯೇ ಕಂಪ್ನಿಗಳು ಹೇಗೆಲ್ಲ ಪೇಮೆಂಟ್ ಮಾಡ್ತಾರೆ ಅನ್ನೋದಾದರೆ ಕೆಲವೊಂದು ಆ್ಯಪ್ ರಿವ್ಯೂ ಕಂಪ್ನಿಗಳಾಗಿರ್ಬೋದು, ಅವ್ರೇನು ಮಾಡ್ತಾರೆ ಅಂದರೆ ನಿಮಗೆ ಒಂದು ಈ ರೀತಿ ಒಂದು ಆ್ಯಪ್ ಇದೆ ನಮ್ಮದು, ಅದನ್ನು ರಿವ್ಯೂ ಮಾಡಿ ನಿಮ್ಮ ಚಾನಲಲ್ಲಿ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ರಿವ್ಯೂ ಮಾಡಿ ಆ ವಿಡಿಯೋವನ್ನು ಅನ್ಲಿಸ್ಟ್ ಮಾಡಿಬಿಟ್ಟು ಆ ಅನ್ಲಿಸ್ಟೆಡ್ ವಿಡಿಯೋವನ್ನು ಲಿಂಕನ್ನು ಅವರಿಗೆ ಕಳಿಸಿದ ತಕ್ಷಣ ಅವರು ಅದನ್ನು ನೋಡಿ ಅಕ್ಸೆಪ್ಟ್ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಪೇಮೆಂಟನ್ನು ಹಾಕ್ತಾರೆ. ನಂತರ ನೀವು ಆ ವಿಡಿಯೋವನ್ನು ಪಬ್ಲಿಕ್ ಮಾಡ್ಬೋದು. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳ್ತೀನಿ, ಹೇಗೆ ನೀವು ಒಂದು ವಿಡಿಯೋವನ್ನು ಅನ್ಲಿಸ್ಟ್ ಮಾಡಬೇಕು, ನಂತರ ಅವರ ಸ್ಪಾನ್ಸರ್ಶಿಪ್ ಅಪ್ಲೈ ಆಗಿ ಅವ್ರು ಒಪ್ಕೊಂಡು ಅಮೌಂಟ್ ಹಾಕಿದ ತಕ್ಷಣ ಹೇಗೆ ಅದನ್ನು ಪಬ್ಲಿಕ್ ಮಾಡಬೇಕು ಅಂತ ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಅದನ್ನು ನೀವು ಕಾಮೆಂಟಲ್ಲಿ ಹಾಕಿ, ನಮಗೆ ಅನ್ಲಿಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಕಾಮೆಂಟಲ್ಲಿ ಹಾಕಿದರೆ ಅದು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಈಗಾಗಲೇ ಗೊತ್ತಿದ್ರೆ ನೋ ಪ್ರಾಬ್ಲಮ್, ನೀವು ಅನ್ಲಿಸ್ಟ್ ಮಾಡಿಬಿಟ್ಟು ಆ ಥರ ಕೂಡ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ಸೊ ಹಾಗೆಯೇ ಕೆಲವೊಂದು ಕಂಪ್ನಿಗಳು ಮೊದಲೇ ಪೇಮೆಂಟ್ ಮಾಡಿಬಿಡ್ತವೆ. ಪೇಮೆಂಟ್ ಮಾಡಿಬಿಟ್ಟು ನೀವು ಎಷ್ಟು ಕೇಳಿರ್ತೀರೋ ಅಷ್ಟು ಅಮೌಂಟನ್ನು ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ಹತ್ರ ವೀಡಿಯೋ ಮಾಡಿಸ್ಕೊಂಡು ಒಂದು ಪಬ್ಲಿಕ್ ಮಾಡಿಸ್ತವೆ. ಹಾಗೆಯೇ ಕೆಲವೊಂದು ಕಂಪ್ನಿಗಳು ಪೇಟಿಎಮ್ಮಿಂದ ಪೇಮೆಂಟ್ ಮಾಡ್ತೀವಿ ಅಂತಾರೆ. ಸೊ ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ಪೇಟಿಎಮ್ಮಲ್ಲಿ ನಿಮಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರು ಅಂದರೆ ನಿಮ್ಮ ಹತ್ರ ಪೇಟಿಎಮ್ ಅಕೌಂಟ್ ಇದೆಯೋ ಇಲ್ಲ ಅಂತ ಒಂದು ಫಸ್ಟ್ ಚೆಕ್ ಮಾಡ್ಕೋಬೇಕು. ಹಾಗೆಯೇ ಸಪೋಸ್ ಪೇಟಿಎಮ್ಮಲ್ಲಿ ಹಾಕಿದ್ರು ಅಂದರೆ ಪೇಟಿಎಮ್ ಥ್ರೂ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಒಂದಿಷ್ಟು ಚಾರ್ಜ್ ಕಟ್ಟಾಗುತ್ತೆ. ಸೊ ಅದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಮುಂಚೆನೇ ಕಟ್ಟಾಗೋ ಅಮೌಂಟ್ ಚಾರ್ಜನ್ನು ಸೇರಿಸಿ ನೀವು ಜಾಸ್ತಿ ಕೇಳಬೇಕಾಗತ್ತೆ. ಸೊ ಹಾಗೆಯೇ ಕೆಲವೊಂದು ಕಂಪ್ನಿಗಳು ಪೇಪಾಲ್ ಥ್ರೂ ಯೂಸ್ ಮಾಡ್ತವೆ. ಸೊ ಪೇಪಾಲ್ ಥ್ರೂ ನಿಮಗೆ ಪೇಮೆಂಟ್ ಆದಾಗಲೂ ಅಷ್ಟೇ, ಅವರು ನಿಮ್ಮ ಪೇಪಾಲ್ ಅಕೌಂಟಿಗೆ ಬಂದು ಅದು ಬ್ಯಾಂಕ್ ಅಕೌಂಟಿಗೆ ಬರೋಷ್ಟರಲ್ಲಿ ಒಂದಿಷ್ಟು ಪರ್ಸೆಂಟ್ ಅಮೌಂಟ್ ಕಟ್ಟಾಗಿರುತ್ತೆ. ಸೊ ನೀವು ಯಾವುದೇ ರೀತಿಯ ಒಂದು ಕಂಪ್ನಿಗೆ ಸ್ಪಾನ್ಸರ್ಶಿಪ್ ಕೇಳಬೇಕಾದ್ರೆ ಆ ಅಮೌಂಟನ್ನು ಈಗ ಕಟ್ಟಾಗೋ ಚಾರ್ಜು ಕೂಡ ಟ್ರಾನ್ಸಾಕ್ಷನ್ ಚಾರ್ಜನ್ನು ಕೂಡ ಸೇರಿಸಿ ನೀವು ಅಮೌಂಟನ್ನು ಕೇಳಬೇಕಾಗತ್ತೆ. ಸೊ ಅದು ಕೂಡ ಒಂದು ಮ್ಯಾಂಡೇಟ್ರಿ. ಯಾಕಂದರೆ ಇಲ್ಲಾಂದರೆ ಒಂದು 10,000 ಹಾಕಿದ್ರು ಅಂದರೆ ನೀವು 10,000 ಕೇಳಿರ್ತಾರೆ, 10,000 ಹಾಕಿರ್ತಾರೆ. ಅದು ಯಾವುದೇ ರೀತಿಯ ಒಂದು ಪೇಪಾಲ್ ಆಗಿರ್ಬೋದು, ಪೇಟಿಎಮ್ಮಿಂದ ಬರೋಷ್ಟರಲ್ಲಿ ಒಂದು 1,000 500 600 ರುಪೀಸ್ ಎಷ್ಟು ಕಟ್ಟಾಗ್ಬಿಟ್ಟು ನಿಮಗೆ ಕೈಗೆ ಬರೋದೇ ಒಂದು 9,500 9,000 ಈ ಥರ ಬಂದಾಗ ನಿಮಗೇನೆ ಲಾಸ್ ಆಗುತ್ತೆ. ಸೊ ಅದಕ್ಕೆ ಮುಂಚೆನೇ ನೀವು ಯಾವ ರೀತಿಯ ಪೇಮೆಂಟನ್ನು ಮಾಡ್ತಾರೆ ಅಂತ ತಿಳ್ಕೊಬೇಕು. ಸೊ ಪೇಟಿಎಮ್ಮಿಂದ ಮಾಡ್ತಾರೋ, ಪೇಪಾಲಿಂದ ಮಾಡ್ತಾರೋ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೋ, ಇದನ್ನೆಲ್ಲ ತಿಳ್ಕೊಂಡು ಸಪೋಸ್ ಪೇಟಿಎಮ್ಮು ಪೇಪಾಲು ಸೊ ಇಂತಹ ಒಂದು ಮೋಡಲ್ಲಿ ಅವ್ರು ಏನಾದರೂ ಪೇಮೆಂಟ್ ಮಾಡಿದರೆ ನೀವು ಪೇಮೆಂಟ್ ಟ್ರಾನ್ಸಾಕ್ಷನ್ ಫೀಸನ್ನು ಕೂಡ ಸೇರಿಸಿ ನೀವು ಅಮೌಂಟನ್ನು ಕೇಳಬೇಕಾಗತ್ತೆ. ಸೊ ಹಾಗೆಯೇ ಕೆಲವೊಂದು ಕಂಪ್ನಿಗಳು ಡೈರೆಕ್ಟಾಗಿ ಪ್ರಾಡಕ್ಟನ್ನು ಕೊಡ್ತಾರೆ. ಯಾವುದೇ ಒಂದು ಮೊಬೈಲ್ ಕಂಪ್ನಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಗ್ಯಾಜೆಟ್ಸನ್ನು ಕೊಡ್ತಾರೆ. ಸೊ ಇದನ್ನು ನಾವು ಯಾವುದೇ ರೀತಿ ಪೇಮೆಂಟ್ ಮಾಡಲ್ಲ, ನಿಮಗೆ ಡೈರೆಕ್ಟಾಗಿ ಈ ಗ್ಯಾಜೆಟನ್ನು ನೀವೇ ಇಟ್ಕೊಳ್ಳಿ, ಫ್ರೀಯಾಗಿ ರಿವ್ಯೂ ಮಾಡಿ ಅಂತ. ಸೊ ಅದನ್ನು ಕೂಡ ನಿಮ್ಗೆ ಒಂದು ಅಡ್ವಾಂಟೇಜ್ ಆಗುತ್ತೆ. ನಿಮಗೆ ಆ ಗ್ಯಾಜೆಟ್ ಫ್ರೀಯಾಗಿ ಬರುತ್ತೆ, ನೀವು ಈಸಿಯಾಗಿ ರಿವ್ಯೂ ಮಾಡ್ಕೋಬಹುದು. ಹಾಗೆಯೇ ಕೆಲವೊಂದು ಕಂಪ್ನಿಗಳು ಕೂಡ ಇದ್ದಾವೆ, ಪೇಮೆಂಟು ಮಾಡಲ್ಲ, ಹಾಗೆಯೇ ಆ ಗ್ಯಾಜೆಟ್ಗಳನ್ನು ಕಳಿಸೋದನ್ನು ನಮಗೂ ಇಟ್ಕೊಳ್ಳೋಕ್ಕೂ ಕೂಡ ಕೊಡಲ್ಲ. ಸೊ ಡೈರೆಕ್ಟಾಗಿ ಒಂದು ರಿವ್ಯೂ ಮಾಡಬೇಕು, ವಾಪಸ್ ಕೊಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ಗೆ ಒಂದು ರಿವ್ಯೂ ಯೂನಿಟ್ ಸಿಕ್ಕಾಗುತ್ತೆ, ನಿಮ್ಗೊಂದು ವೀಡಿಯೋ ಆಗುತ್ತೆ, ಹಾಗೆಯೇ ನಿಮ್ಮ ಚಾನಲ್ಲು ಕೂಡ ಒಂದು ವ್ಯೂಸ್ಗಳು ಹೆಚ್ಚಾಗುತ್ತೆ. ಸೊ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಒಂದು ಕಂಪ್ನಿಗಳು ಪ್ರಾಡಕ್ಟು ನಮಗೆ ಕೊಡ್ದಂಗೆ, ಪ್ರಾಡಕ್ಟ್ ರಿವ್ಯೂ ಮಾಡೋದಕ್ಕೂ ದುಡ್ಡು ಕೊಡ್ದಂಗೆ ನಿಮಗೆ ಒಂದು ರಿವ್ಯೂ ಯೂನಿಟನ್ನು ನಿಮ್ಮ ಚಾನಲಲ್ಲಿ ಮಾಡಿ ಅಂತಂದರೆ ಅಂಥದನ್ನ ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೇನೆ ಲಾಸು, ಟೈಮು ವೇಸ್ಟ್ ಮಾಡ್ಕೊಂಡಿರ್ತೀರ, ಎಲ್ಲನೂ ವೇಸ್ಟ್ ಮಾಡ್ತೀರಾ, ನಿಮಗೊಂದು ಪ್ರಾಡಕ್ಟು ಸಿಗೋದಿಲ್ಲ ಅಥವಾ ದುಡ್ಡು ಸಿಗೋಲ್ಲ ಅಂತಂದರೆ ಅಂತಹದನ್ನು ಮಾಡೋದೇ ವೇಸ್ಟ್. ಯಾಕಂದರೆ ನನಗಂತೂ ಈಗ ತಿಂಗಳಿಗೆ ಒಂದು 8 ಆ ಥರದನ್ನೇ ಬರ್ತವೆ. ಸೊ ಯಾವುದೇ ಒಂದು ಕಂಪ್ನಿಯವರು ಪ್ರಾಡಕ್ಟನ್ನು ಕಳಿಸ್ಕೊಡ್ತೀನಿ ರಿವ್ಯೂ ಮಾಡಿ, ಸೊ ನಂತರ ರಿವ್ಯೂ ಮಾಡಿದ ತಕ್ಷಣ ಪ್ರಾಡಕ್ಟ್ನ ವಾಪಸ್ ಕಳಿಸ್ಕೊಡಿ ಅಂತ. ಸೊ ಅಂತಹದನ್ನು ಮಾಡಿದ್ರೆ ನಿಮಗೂ ಟೈಮು ವೇಸ್ಟ್, ನೀವು ಮಾಡಿರೋ ಎಫರ್ಟ್ಗೆ ನಿಮಗೇನು ಪ್ರತಿಫಲ ಸಿಗೋದಿಲ್ಲ. ಸೊ ಅಂತಹ ಸ್ಪಾನ್ಸರ್ಶಿಪ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ವೇಸ್ಟು, ಅದನ್ನು ಮಾಡೋಕ್ಕೂ ಕೂಡ ಹೋಗಬೇಡಿ. ಹಾಗೆಯೇ ಕೆಲವೊಂದು ಆ್ಯಪ್ ರಿವ್ಯೂಗಳು ಹೆಂಗಿರ್ತವೆ ಅಂತಂದರೆ ಒಂದು ಇನ್ವೆಸ್ಟ್ ಮಾಡೋದಿರ್ತವೆ. ಅಂದರೆ ನೀವು ಆ ಆ್ಯಪ್ ರಿವ್ಯೂ ಮಾಡಿದ ತಕ್ಷಣ ನೀವು ನಿಮ್ಮ ಆಡಿಯನ್ಸ್ಗೆ ಹೇಳ್ಬೇಕಾಗುತ್ತೆ ಇಷ್ಟು ಇನ್ವೆಸ್ಟ್ ಮಾಡಿ ಅಷ್ಟು ಇನ್ವೆಸ್ಟ್ ಮಾಡಿ ಅಂತ. ಅಂತಹ ಆ್ಯಪ್ಗಳನ್ನು ಯಾವುದೇ ಒಂದು ಕಂಪ್ನಿ ಕೋಟಿ ರೂಪಾಯಿ ಕೊಡ್ತೀನಿ ಅಂದರೂ ರಿವ್ಯೂ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ನೀವು ವೀಡಿಯೋದಲ್ಲಿ ಎಷ್ಟೋ ನಿಮಗೆ 1 ಲಕ್ಷ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತೀರಾ, ನೀವು ನಿಮ್ಮ ವೀಡಿಯೋದಲ್ಲಿ ಬಂದುಬಿಟ್ಟು ಈ ಆ್ಯಪಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿ ಅಷ್ಟು ಇನ್ವೆಸ್ಟ್ ಮಾಡಿ ಅಂತ ಹೇಳಿರ್ತೀರಾ. ನಂತರ ಆ ಕಂಪನಿ ಏನಾದ್ರು ಕ್ಲೋಸ್ ಮಾಡ್ಕೊಂಡು ಹೋದ್ರು ಅಂದರೆ ನಿಮ್ಮ ವೀಡಿಯೋವನ್ನು ನೋಡಿ ಎಷ್ಟೋ ಲಕ್ಷ ಜನ ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, 5 ರೂಪಾಯಿ 10 ರೂಪಾಯಿ ಈ ಥರ ಎಲ್ಲ ಹಾಕ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದೇ ಸಲ ಆ ಕಂಪ್ನಿಗಳು ಕೋಟ್ಯಾಂತರ ರೂಪಾಯಿ ಮಾಡಿಕೊಂಡು ಎಸ್ಕೇಪ್ ಆಗೋ ಸಾಧ್ಯತೆಗಳಿರ್ತವೆ. ಹಾಗೆಯೇ ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತವೆ, ಆಮೇಲೆ ಜನ ನಿಮ್ಮನ್ನು ಹಿಡ್ಕೊತಾರೆ. ಸೊ ಅದಕ್ಕೋಸ್ಕರನೇ ಅಂತಹ ಆ್ಯಪ್ಗಳನ್ನ ರಿವ್ಯೂ ಮಾಡೋಕ್ಕೆ ಹೋಗಬೇಡಿ. ನೀವು ರಿವ್ಯೂ ಮಾಡೋ ಆ್ಯಪಿಂದ ಯಾವುದೇ ರೀತಿಯ ಒಂದು ಜನಗಳು ಅದನ್ನು ನೋಡಿ ಯಾವುದೇ ರೀತಿಯ 1 ರೂಪಾಯಿನೂ ಕೂಡ ಇನ್ವೆಸ್ಟ್ ಮಾಡ್ದಂಗೆ ಡೈರೆಕ್ಟಾಗಿ ಅದರಲ್ಲಿ ವರ್ಕ್ ಮಾಡಿ ಹಣವನ್ನು ಗಳಿಸೋ ಆ್ಯಪ್ಗಳಿದ್ರೆ ಮಾಡ್ಕೊಳ್ಳಿ, ರಿವ್ಯೂ ಮಾಡ್ಕೊಳ್ಳಿ. ಬಟ್ ಆ ಆ್ಯಪ್ಗೆ ಹಣವನ್ನು ಹಾಕೋ ಯಾವುದೇ ರೀತಿಯ ಒಂದು ಆ್ಯಪ್ಗಳನ್ನು ಮಾಡೋಕ್ಕೋಗಬೇಡಿ. ಸೊ ಅದು ನಿಮಗೇನೆ ತೊಂದರೆ ಕೊಡುತ್ತೆ. ಹಾಗೇನೆ ಅದರಿಂದ ಏನಾದ್ರು ಮೋಸ ಆಯಿತು ಅಂದರೆ ಜನ ನಿಮ್ಮನ್ನು ಇಟ್ಕೋತಾರೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಮಾಡೋ ಆ್ಯಪ್ ರಿವ್ಯೂ ಆಗಿರ್ಬೋದು ಅಥವಾ ಯಾವುದೇ ಒಂದು ವೆಬ್ಸೈಟ್ ರಿವ್ಯೂ ಆಗಿರ್ಬೋದು, ಅದರಲ್ಲಿ ಜನಗಳು ಬಂದು ದುಡ್ಡು ಹಾಕೋದನ್ನು ಮಾಡೋಕ್ಕೋಗಬೇಡಿ. ಜನಗಳು ಅದರಿಂದ ದುಡ್ಡು ಗಳಿಸೋದನ್ನು ಬೇಕಾದ್ರೆ ಮಾಡಿ, ಬಟ್ ಅದರಲ್ಲಿ ಹೋಗ್ಬಿಟ್ಟು ಜನಗಳು ಯಾವುದೇ ರೀತಿಯ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಯಾವುದೇ ರೀತಿಯ ಒಂದು ದುಡ್ಡು ಹಾಕೋದನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ಅಂಶ ಏನಪ್ಪ ಅಂತಂದರೆ, ನೀವು ಯಾವುದೇ ರೀತಿಯ ಅರ್ನಿಂಗ್ ಆ್ಯಪ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಪ್ರಾಡಕ್ಟನ್ನು ರಿವ್ಯೂ ಮಾಡೋಕ್ಕಿಂತ ಮುಂಚೆ ಅದು ಪ್ರಾಡಕ್ಟ್ ಜಿನೈನ್ ಇದೆಯಾ, ಹೈ ಕ್ವಾಲಿಟಿ ಇದೆಯಾ, ಏನಿದೆ ಅಂತ ನೋಡ್ಕೊಳ್ಳಿ. ಹಾಗೆಯೇ ಕೆಲವೊಂದು ಸಲ ಒಂದೊಂದು ಕಂಪ್ನಿಗಳು ಲೋ ಕ್ವಾಲಿಟಿ ಪ್ರಾಡಕ್ಟ್ನ ಕಳಿಸ್ತಿರ್ತವೆ, ಹಾಗೆಯೇ
ಅವ್ರು ಏನಂತಿರ್ತಾರೆ, ನಿಮ್ಮ ಚಾನಲಲ್ಲಿ ಚೆನ್ನಾಗಿದೆ ಪ್ರಾಡಕ್ಟ್ ಹಾಗೆ ಹೀಗೆ ಅಂತ ಹೇಳಿ ಅಂತಿರ್ತಾರೆ. ಬಟ್ ನೀವು ಆ ಪ್ರಾಡಕ್ಟ್ನ ಓಪನ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಕ್ವಾಲಿಟಿ ಅಷ್ಟೊಂದು ಇಲ್ಲ ಅಂತ. ಸೊ ಅಂಥ ಸಂದರ್ಭದಲ್ಲಿ ದಯವಿಟ್ಟು ಸುಳ್ಳು ಹೇಳಕ್ಕೆ ಹೋಗಬೇಡಿ. ಸೊ ನೀವು ಡೈರೆಕ್ಟಾಗಿ ಕಂಪ್ನಿಗಳಿಗೆ ಹೇಳಿಬಿಡಿ, ನಾನು ಇದನ್ನು ಹೇಗಿದೆಯೋ ಹಾಗೆ ರಿವ್ಯೂ ಮಾಡ್ತೀನಿ, ಅನ್ಬಯಾಸ್ಡ್ ರಿವ್ಯೂ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಸೊ ಅವರು ನಿಮಗೆ ಬೇಕು ಕೊಡಬೇಕು ಬೇಡ ಅಂತ ಯೋಚನೆ ಮಾಡ್ತಾರೆ. ಸಪೋಸ್ ಕೆಲವೊಂದ್ಸಲಿ ಲೋ ಕ್ವಾಲಿಟಿ ಕೊಟ್ಟಿರ್ತಾರೆ. ಸೊ ನೀವು ಅದನ್ನ ಏನು ಮಾಡ್ತೀರಾ, ನೀವು ನಿಮ್ಮ ವೀಡಿಯೋಗಳಲ್ಲಿ ಬಂದುಬಿಟ್ಟು ರಿವ್ಯೂ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಆಗಿದೆ ಹೀಗಿದೆ ಅಂತೆಲ್ಲ ಹೇಳಿರ್ತೀರ. ನಿಮ್ಮ ವೀಡಿಯೋಗಳನ್ನ ನೋಡಿ ತುಂಬ ಜನ ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಂಡಿರೋ ವ್ಯೂವರ್ಸು ಅದರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಗೊತ್ತಾದಾಗ ನಿಮ್ಮ ಮೇಲೆ ಒಂದು ವಿಶ್ವಾಸನ ಕಳ್ಕೊಬಿಡ್ತಾರೆ. ಸೊ ಒಂದ್ಸಲಿ ನಿಮ್ಮ ವ್ಯೂವರ್ಸು ನಿಮ್ಮ ಮೇಲೆ ವಿಶ್ವಾಸನ ಕಳ್ಕೊಂಡ್ರು ಅಂದರೆ ನಿಮಗೆ ಯಾವುದೇ ರೀತಿಯ ಒಂದು ವ್ಯೂವ್ಸು ಕೂಡ ಆಗೋದಿಲ್ಲ, ನಿಮ್ಮ ಸಬ್ಸ್ಕ್ರಿಪ್ಷನ್ ಕೂಡ ರೇಟ್ ಗೈನ್ ಆಗೋದಿಲ್ಲ. ಸೊ ನಿಮ್ಮ ಚಾನಲ್ಗೆ ಒಂದು ಫ್ರೀ ಪ್ರಾಡಕ್ಟ್ ಒಂದು 10-20 ಸಾವಿರಕ್ಕೋಸ್ಕರ ನಿಮ್ಮ ಚಾನಲ್ ವ್ಯಾಲ್ಯೂನ ಕಳ್ಕೊತೀರಾ. ಸೊ ಅದಕ್ಕೋಸ್ಕರ ನಿಮಗೆ ಯಾವುದೇ ರೀತಿಯ ಒಂದು ಕಂಪ್ನಿ ಪ್ರಾಡಕ್ಟನ್ನು ಕಳಿಸಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಚೆನ್ನಾಗಿ ಹೇಳಿ, ಇಲ್ಲ ಅಂತಂದರೆ ಅನ್ಬಯಾಸ್ಡ್ ರಿವ್ಯೂವನ್ನು ಮಾಡಿ. ನೀವು ಮುಂಚೆನೇ ಅವರಿಗೆ ರಿಪ್ಲೈ ಮಾಡಿ ತಿಳಿಸ್ಬಿಡ್ಬೇಕು, ನಾನು ಈ ವಿಡಿಯೋವನ್ನು ಅನ್ಬಯಾಸ್ಡ್ ರಿವ್ಯೂ ಮಾಡ್ತೀನಿ, ಇದರಲ್ಲಿ ಹೇಗಿದೆಯೋ ಹಾಗೆ ಹೇಳ್ತೀನಿ ಅಂತ. ಸೊ ಆ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ವ್ಯೂವರ್ಸ್ ಗೈನ್ ಕೂಡ ತಗೋತೀರಾ. ಸೊ ಕಂಪ್ನಿಯವರು ಹೆಂಗೆ ಪ್ರಾಡಕ್ಟ್ ಕಳಿಸಿರ್ತಾರೆ, ಸೊ ನಿಮಗೆ ನಿಮ್ಮ ವ್ಯೂವರ್ಸ್ಗೆ ರಿಯಲ್ ಆಗಿ ಏನಿದೆಯೋ ಅದನ್ನು ಹೇಳಿದ್ರೆ ಬೇಕಾದವ್ರು ತೊಗೋತಾರೆ, ಬೇಡದಿರೋರು ಸುಮ್ಮನೆ ಆಗ್ತಾರೆ. ಸೊ ಹಂಗೂ ಕೂಡ ನೀವು ಮಾಡ್ಬೋದು. ಅದನ್ನು ಬಿಟ್ಟು ಲೋ ಕ್ವಾಲಿಟಿ ಪ್ರಾಡಕ್ಟ್ ಇದ್ರೂ ಕೂಡ ಹೈ ಕ್ವಾಲಿಟಿ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರೆ ನಿಮ್ಮ ಚಾನಲ್ಗೆ ಅದು ಹೊರ್ತಾ ಬೀಳುತ್ತೆ. ಸೊ ಅದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಹಾಗೆಯೇ ಕೆಲವೊಂದ್ಸಲಿ ನಿಮಗೆ ಯಾವುದೇ ರೀತಿಯ ಒಂದು ಕಂಪ್ನಿಗಳು ಆ್ಯಪ್ ರಿವ್ಯೂ ಮಾಡಿದಾಗ ರೆಫರಲ್ ಲಿಂಕ್ ಅವ್ರದನ್ನ ಹಾಕಕ್ಕೆ ಹೇಳ್ತಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಅವರ ರೆಫರಲ್ ಲಿಂಕ್ಗಳನ್ನು ಕೊಡಬೇಕಾಗತ್ತೆ. ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವು ಯಾವುದೇ ರೀತಿಯ ಒಂದು ರಿವ್ಯೂ ಮಾಡಬೇಕಾದ್ರೆ ಇಂಪಾರ್ಟೆಂಟಾಗಿ ಆ ರಿವ್ಯೂವಲ್ಲಿ ಇನ್ಕ್ಲೂಡ್ಸ್ ಪೇಯ್ಡ್ ಪ್ರಮೋಷನ್ ಅಂತ ಹಾಕಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಇಂಕ್ಲೂಡ್ ಪೇಯ್ಡ್ ಪ್ರಮೋಷನ್ ಅಂತ ಹಾಕಿದಾಗ ನಿಮ್ಮ ವಿಡಿಯೋವನ್ನು ನೋಡ್ತಿರೋ ವ್ಯೂವರ್ಸ್ಗೆ ಅರ್ಥ ಆಗುತ್ತೆ ಇದು ಪೇಯ್ಡ್ ಪ್ರಮೋಷನ್ ಅಂತ. ಸೊ ಆಗ ನಿಮ್ಮ ವ್ಯೂವರ್ಸ್ ಏನು ಮಾಡ್ತಾರೆ ಅಂದರೆ ಇದು ಪೇಯ್ಡ್ ಪ್ರಮೋಷನ್ ಅಂತ ತಿಳ್ಕೊಂಡು ಅವ್ರ ಬುದ್ಧಿನ ಕೂಡ ಸ್ವಲ್ಪ ಉಪಯೋಗಿಸ್ಕೊಂಡು ಇದನ್ನು ತಗೋಬೇಕು ಬೇಡವಾ ಅಂತ ಯೋಚನೆ ಮಾಡ್ತಾರೆ. ಸಪೋಸ್ ನೀವು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಹಾಕಿಲ್ಲ ಅಂತಂದಾಗ ಸೊ ಅದು ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಕಂಪ್ನಿಗಳೇ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಯಾರೋ ಒಬ್ಬರು ಅನ್ನೋನ್ ಆಗಿ ಮೆಸೇಜ್ ಮಾಡಿಬಿಟ್ಟು ಈ ಥರ ಆ್ಯಪ್ ರಿವ್ಯೂ ಮಾಡಿ ಅಂತ ಹೇಳೋದು. ಸೊ ನೀವು ರಿವ್ಯೂ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅವರೇ ಕೂಡ ಒಂದು ರಿವ್ಯೂ ಎಲ್ಲ ಮಾಡಿ ಪಬ್ಲಿಕ್ ವೀಡಿಯೋ ಆದ ತಕ್ಷಣ ಅವರೇ ಕೂಡ ಡೈರೆಕ್ಟಾಗಿ ಕಾಪಿರೈಟ್ ಸ್ಟ್ರೈಕನ್ನು ಕೂಡ ಕೊಟ್ಟು ನಿಮ್ಮ ಹತ್ರ ಇಷ್ಟು ಪೈಸಾ ಕೂಡ ವಸೂಲಿ ಮಾಡ್ತಿರ್ತಾರೆ. ಸೊ ಇಂತಹ ಚಾನ್ಸ್ಗಳೆಲ್ಲ ಇರ್ತವೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಒಂದು ಆ್ಯಪ್ ರಿವ್ಯೂ ಮಾಡಿದಾಗ ಅಥವಾ ಪ್ರಾಡಕ್ಟ್ ರಿವ್ಯೂ ಮಾಡಿದಾಗ ನೀವು ಪ್ರಮೋಷನ್ ಮಾಡಿದರೆ ಅದನ್ನು ಡೈರೆಕ್ಟಾಗಿ ಪೇಯ್ಡ್ ಪ್ರಮೋಷನ್ ಅಂತ ಹಾಕೋಬೇಡಿ. ಸೊ ಮುಂದೆ ಕೂಡ ಯಾವುದೇ ರೀತಿಯ ಸಿಕ್ಕಾಕೊಳ್ಳೋ ಚಾನ್ಸ್ಗಳು ಕಡಿಮೆ ಆಗ್ತವೆ. ಸೊ ಇದ್ರ ಜೊತೆಗೆ ಯಾವುದೇ ರೀತಿಯ ಒಂದು ನಿಮಗೆ ಅನ್ನೋನ್ ಆಗಿ ಇಮೇಲ್ ಬಂದಾಗ, ಸಪೋಸ್ ಯಾವುದೋ ಒಂದು ನೇಮ್ ಇರುತ್ತೆ @gmail.com ಅಂತ ಇದ್ದಾಗ, ಸೊ ಅಂತಹ ಸ್ಪಾನ್ಸರ್ಶಿಪ್ಪನ್ನು ತಗೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ 100 ಸಲ ಯೋಚನೆ ಮಾಡಿ. ಯಾಕಪ್ಪ ಅಂತಂದರೆ ಯಾವುದೋ ಒಂದು ಇಂಡಿವಿಜುವಲ್ ಪರ್ಸನ್ ಏನು ಮಾಡ್ತಿರ್ತಾನೆ, ಈಗ ಸಪೋಸ್ ನಾನೇ ಆಗಿರ್ಬೋದು, ನಾನೇ ನಿಮಗೆ ಒಂದು ಮೇಲ್ ಕಳಿಸಿರ್ತೀನಿ. ಸೊ ನನ್ನ ಪರ್ಸನಲ್ ಮೇಲಿಂದ ಮೇಲ್ ಕಳಿಸ್ಬಿಟ್ಟು ಈ ಥರ ಒಂದು ಆ್ಯಪ್ ರಿವ್ಯೂ ಮಾಡಿ, ಏನೋ ಒಂದು ರಿವ್ಯೂ ಮಾಡಿ ಅಂತ ಹೇಳ್ತಿರ್ತೀನಿ. ನೀವೇನು ಮಾಡಿದ್ರೆ ಆ ಆ್ಯಪನ್ನು ಅಥವಾ ಅದರಲ್ಲಿರೋ ಯಾವುದೋ ಒಂದು ಇಮೇಜಸ್ಸನ್ನು ಅಥವಾ ಸೊ ನಾನು ಒಂದು 10,000 ಕೊಡ್ತೀನಿ, ಈ ಇಂಟ್ರೋನ ನಿಮ್ಮ ವೀಡಿಯೋದಲ್ಲಿ ಹಾಕಿ ಅಂತ ಹೇಳಿರ್ತೀನಿ. ಸೊ ನೀವೇನು ಮಾಡ್ತೀರಾ, ಆ ಇಂಟ್ರೋನ ನಿಮ್ಮ ವೀಡಿಯೋದಲ್ಲಿ ಹಾಕಿರ್ತೀರ. ಒಂದು 3-4 ವೀಡಿಯೋದಲ್ಲಿ ಹಾಕಿದ ತಕ್ಷಣ ನಾನೇನು ಮಾಡ್ತೀನಿ, ಸೊ ಅಂಥ ಸಂದರ್ಭದಲ್ಲಿ ಡೈರೆಕ್ಟಾಗಿ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಟ್ಟು ಈ ವಿಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ ತೆಗಿಬೇಕಂದ್ರೆ ಒಂದಿಷ್ಟು ಅಮೌಂಟ್ ಕೊಡಬೇಕು ಅಂತ ಕ್ಲೈಮ್ ಮಾಡಿದ್ರೆ ಸೊ ನೀವು ಸಿಕ್ಕಾಕೊಬಿಡ್ತೀರಾ. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಒಂದು ಸ್ಪಾನ್ಸರ್ಶಿಪ್ ಬಂದಾಗ ಆ ಕಂಪ್ನಿ ಡೀಟೇಲ್ಸನ್ನು ನೋಡಿ. ಅಂದರೆ ಈಗ ಯಾವುದೋ ಒಂದು ಕಂಪ್ನಿ ನೇಮ್ ಇರುತ್ತೆ, ಅನಂತರಾಮ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಅನಂತರಾಮ್ ಆ ಕಂಪ್ನಿ ನೇಮ್ ಇರಬೇಕು. ಸಪೋಸ್ ಅನಂತರಾಮ್ amazon.com, ಅನಂತರಾಮ್ ಯಾವುದೋ banggood.com ಹಿಂಗೆಲ್ಲ ಇರಬೇಕಾಗತ್ತೆ. ಸೊ ಅನಂತರಾಮ್ gmail.com ಅಂತ ಇದ್ದಾಗ ನಿಮ್ಗೆ ಅದೇನಾಗುತ್ತೆ ಅಂತಂದರೆ ಯಾವುದೋ ಒಂದು ಪರ್ಸನಲ್ ಮಾಡ್ತಾ ಇದ್ದಾರೆ, ನಿಮಗೆ ಮೇಲ್ ಮಾಡ್ತಿದ್ದಾರೆ ಅಂತ ನೋಡಿಬಿಟ್ಟು ಅದನ್ನು ವೆರಿಫೈ ಮಾಡಿ ಏನು ಅವರು ರಿವ್ಯೂ ಮಾಡೋಕ್ಕೆ ಹೇಳ್ತಿದ್ದಾರೆ, ಏನು ಪ್ರಾಡಕ್ಟು ಅಂತ ರಿವ್ಯೂ ಮಾಡಿಬಿಟ್ಟು ಸೊ ನಂತರ ನೀವು ವೀಡಿಯೋ ಮಾಡೋಕ್ಕೆ ಹೋಗಿ. ಸುಮ್ಮನೆ ಬ್ಲೈಂಡಾಗಿ ನೀವು ಯಾವುದೋ ಒಂದು ಮೇಲ್ ಐಡಿಯಿಂದ ಬಂತು ಒಂದು 10,000 ಕೊಡ್ತೀನಿ, ಈ ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಚಾನಲಲ್ಲಿ ಹಾಕಿ ಅಥವಾ ಈ ವಿಡಿಯೋವನ್ನು ಅಥವಾ ಈ ಪ್ರಾಡಕ್ಟನ್ನು ಪ್ರಮೋಷನ್ ಮಾಡಿ, ಈ ಇಮೇಜನ್ನು ಯೂಸ್ ಮಾಡ್ಕೊಂಡು ಪ್ರಮೋಷನ್ ಮಾಡಿ ಅಂತೆಲ್ಲ ಹೇಳಿದಾಗ ಸೊ ನಿಮ್ಮ ಹತ್ರ ಒಂದು 10,000 ಆಸೆ ತೋರಿಸ್ಬಿಟ್ಟು ಆ ವಿಡಿಯೋವನ್ನು ಪ್ರಮೋಷನ್ ಮಾಡಿಸ್ತಾರೆ, ಒಂದು 5-6 ವಿಡಿಯೋವನ್ನು ಪ್ರಮೋಷನ್ ಮಾಡ್ತಾರೆ. ನಂತರ ನಿಮಗೆ ಗೊತ್ತಿಲ್ಲದಂಗೆ ಬೇರೆ ನೇಮಿಂದ ಬಂದು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟು ನಿಮ್ಮ ಹತ್ರ ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಕೇರ್ ತಗೊಳ್ಳಿ. ಯಾವುದೇ ರೀತಿಯ ಒಂದು ಇಮೇಲ್ ತನ್ನ ಪರ್ಸನಲ್ ಇಮೇಲಿಂದ ಬಂದರೆ @gmail.com ಅಂತ ಬಂದರೆ ಸೊ ಒಂದೆರಡು ಸಲ ಚೆಕ್ ಮಾಡಿ. ಎಲ್ಲ ಕಂಪ್ನಿಗಳು ಆ ಥರ ಇರಲ್ಲ, ಕೆಲವೊಂದು ಸಲ ಚೆಕ್ ಮಾಡಿಬಿಟ್ಟು ಅದು ಪ್ರಾಡಕ್ಟ್ ಏನಿದೆ ಪ್ಲೇಸ್ಟೋರಲ್ಲಿ ಇದೆಯೋ ಇಲ್ವೋ. ಸೊ ಹಾಗೆಯೇ ಅವ್ರು ಏನಾರ ಪರ್ಸನಲ್ ಈ ಕ್ಲಿಪ್ಗಳನ್ನು ನಿಮ್ಮ ವೀಡಿಯೋದಲ್ಲಿ ಹಾಕಿ ಅಥವಾ ಈ ಇಮೇಜನ್ನು ನಿಮ್ಮ ವೀಡಿಯೋದಲ್ಲಿ ಯೂಸ್ ಮಾಡಿ ಅಂತಂದರೆ ಅಂತಹದನ್ನು ದಯವಿಟ್ಟು ಯೂಸ್ ಮಾಡೋಕೆ ಹೋಗಬೇಡಿ. ಸೊ ಕಂಪ್ನಿಯಿಂದ ಕೆಲವೊಂದು ಬಂದಿರ್ತಾವಲ್ಲ @amazon.com, @banggood.com, @gearbest.com ಅಂತ ಇರುತ್ತೆ. ಯಾವುದೋ ಒಂದು ನೇಮ್ ಇರುತ್ತೆ, @gearbest.com ಅಂತ ಇರುತ್ತೆ. ಅಂತಹದ್ದು ಜಿನೈನ್ ವೆಬ್ಸೈಟ್ಗಳು, ಜಿನೈನ್ ಒಂದು ಕಂಪ್ನಿಗಳು, ಅಂಥದ್ದು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ. ಬಟ್ ಪರ್ಸನಲ್ ಇಮೇಲಿಂದ ಬಂದಿರೋರು ಈಸಿಯಾಗಿ ಮೋಸ ಮಾಡ್ಬೋದು. ನಿಮ್ಮ ಫ್ರೆಂಡೇ ಆಗಿರ್ಬೋದು, ಯಾವುದೋ ಪರ್ಸನಲ್ ಇಮೇಲಿಂದ ಮೆಸೇಜ್ ಮಾಡಿಬಿಟ್ಟು ಈ ಆ್ಯಪನ್ನು ರಿವ್ಯೂ ಮಾಡಿ ಹಾಗೆಯೇ ನಿಮ್ಮ ವೀಡಿಯೋಗಳಲ್ಲಿ ಈ ಇಮೇಜನ್ನು ತೋರಿಸಿ ಅಂತ ಹಾಕಿರ್ತಾರೆ. ನೀವೇನು ಮಾಡಿದ್ರೆ ಒಂದು 10,000 ಆಸೆಗೋಸ್ಕರ ನಿಮ್ಮ ವೀಡಿಯೋದಲ್ಲಿ ಆ ಇಮೇಜನ್ನು ಹಾಕ್ಕೊಂಡು ಒಂದು ಆ್ಯಪನ್ನು ರಿವ್ಯೂ ಮಾಡಿರ್ತೀರ.
ಆಮೇಲೆ ನಂತರ ಯಾವುದೋ ಒಂದು ಮೇಲಿಂದ ಅವ್ನು ಕಾಪಿರೈಟ್ ಕೊಟ್ಟ ಅಂತಂದರೆ ನೀವೇನು ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಕೇರ್ ತಗೊಳ್ಳಿ. ಸೊ ಇದ್ರ ಜೊತೆಗೆ ನಿಮಗೆ ಇನ್ಕ್ಲೂಡ್ ಪೇಯ್ಡ್ ಪ್ರಮೋಷನ್ ಅಂತ ಯೂಟ್ಯೂಬಲ್ಲಿ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಎಲ್ಲ ರೀತಿಯಾಗಿ ಸೇಫ್ ಆಗಿಬಿಡ್ತಾರೆ. ಯೂಟ್ಯೂಬ್ಗೂ ಅರ್ಥ ಆಗುತ್ತೆ ಅದು ಪೇಯ್ಡ್ ಪ್ರಮೋಷನ್ ಅಂತ. ಸೊ ನಿಮಗೆ ಯಾವುದೇ ರೀತಿಯ ಒಂದು ಕಾಪಿರೈಟ್ ಸ್ಟ್ರೈಕ್ ಬರೋದನ್ನು ಈಸಿಯಾಗಿ ತಪ್ಪಿಸ್ಬೋದು. ಸೊ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಮೆಜಾನ್ ರಿವ್ಯೂ ಯೂನಿಟನ್ನು ಹೇಗೆ ಪಡ್ಕೋಬೋದು, ಬ್ಯಾಂಗ್ಗುಡ್ ರಿವ್ಯೂ ಯೂನಿಟನ್ನು ಹೇಗೆ ಪಡ್ಕೊಳ್ಳೋದು, ಹಾಗೆಯೇ ಗೇರ್ವೇಸ್ಟ್ ರಿವ್ಯೂ ಯೂನಿಟನ್ನು ಹೇಗೆ ಪಡ್ಕೊಳ್ಳೋದು, ಫೇಮ್ ಬಿಟ್ಟಲ್ಲಿ ಹೇಗೆ ನೀವು ಸ್ಪಾನ್ಸರ್ಶಿಪ್ಪನ್ನು ಪಡ್ಕೊಳ್ಳೋದು, ಎಕ್ಸ್ಪರ್ಟ್ಸಲ್ಲಿ ಹೇಗೆ ಸ್ಪಾನ್ಸರ್ಶಿಪ್ ಪಡ್ಕೊಳ್ಳೋದು ಅಂತ. ಸೊ ಇದೊಂದು ಪ್ರತಿಯೊಂದು ಕಾನ್ಸೆಪ್ಟ್ಗೂ ಒಂದೊಂದು ವೀಡಿಯೋಗಳಾಗ್ತವೆ, ಅದು ಕೂಡ ಒಂದು ಅರ್ಧ ಗಂಟೆ 1 ಗಂಟೆ ಹಿಂಗಾಗ್ಬಿಡ್ತವೆ. ಸೊ ಅದನ್ನು ಆದಷ್ಟು ಶಾರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಸ್ಪಾನ್ಸರ್ಶಿಪ್ ಎಲ್ಲಿಂದ ಬರುತ್ತೆ, ಹಾಗೆಯೇ ಸ್ಪಾನ್ಸರ್ಶಿಪ್ ತಗೊಳ್ಳೋಕ್ಕಿಂತ ಮುಂಚೆ ಏನೇನು ಅಂಶವನ್ನು ನೀವು ಗಮನಿಸ್ಕೋಬೇಕು ಅಂತ ಲಾಸ್ಟಿಗೆ ಒಂದ್ಸಲಿ ಸಮರೈಸ್ ಮಾಡಿಬಿಡ್ತೀನಿ. ಯಾವುದೇ ರೀತಿಯ ಒಂದು ಸಣ್ಣ ಚಾನಲ್ ಇದ್ದರೆ ಒಂದು 10-15 ವೀಡಿಯೋಗಳು ಹಿಂದಿನ ಲಾಸ್ಟ್ 10-15 ವೀಡಿಯೋಗಳನ್ನು ಚೆನ್ನಾಗಿ ಒಂದು ವ್ಯೂಸನ್ನು ಗೇನ್ ಮಾಡ್ಕೊಳ್ಳಿ. ಯಾವ ರೀತಿ ವೀಡಿಯೋಗಳು ಹಾಕಿದರೆ ಚೆನ್ನಾಗಿ ವ್ಯೂಸ್ ಆಗುತ್ತೆ ಅಂತಹ ವೀಡಿಯೋಗಳನ್ನು ಹಾಕಿ. ಇದರ ಜೊತೆಗೆ ದೊಡ್ಡ ಚಾನಲ್ಗಳಿತ್ತು ಅಂದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ದೊಡ್ಡ ಚಾನಲ್ಗಳು ಡೈರೆಕ್ಟಾಗಿ ಹೇಗೆ ಅಪ್ಲೈ ಮಾಡ್ಬೋದು ಸ್ಪಾನ್ಸರ್ಶಿಪ್ಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಬಗ್ಗೆ. ಇವತ್ತಿನ ವೀಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಇವತ್ತಿನ ವೀಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಇದರ ಜೊತೆಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಕೆಳಗೆ ಕಾಣಿಸೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆಯೇ ನಮ್ಮದು ಫೇಸ್ಬುಕ್ ಪೇಜ್ ಕೂಡ ಇದೆ, ಟೆಕ್ನಿಕಲ್ ಅಂತ. ನಿಮಗೆ ಯಾವುದೇ ರೀತಿಯ ಒಂದು ಕ್ವಶನ್ ಇದ್ದರೆ ಡೈರೆಕ್ಟಾಗಿ ನನ್ನ ಫೇಸ್ಬುಕ್ ಪೇಜ್ಗೆ ಬಂದು ಅಲ್ಲಿ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಚಾಟ್ ಕೂಡ ಮಾಡಬಹುದು. ನಾನು ಫೇಸ್ಬುಕ್ ಪೇಜಲ್ಲಿ ಈಸಿಯಾಗಿ ಸಿಗ್ತೀನಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.